ವಾಪಸ್ ತಗೊಳ್ತೀನಿ. ಯಾರು ಏನೇ ಹೇಳಲಿ, ನಿಮ್ಮ ಆಸೆನ ಈ ಮಗಳು ಪೂರೈಸ್ತಾಳೆ. ಮಾಡಿ ನನಗೆ ಸೀಮಂತ, ಈ ರಾಧಿಕಾ ಸೀಮಂತ ನಡೀಲಿ. ಬೇಗ ಬೇಗ ಕಟ್ರೋ. ಎಲ್ಲ ಒಂದು ತೆಂಗಿನಗರಿ ತರಕ್ಕೆ ಹೋದೋ, ನೀನೋ ಬಂದಿಲ್ಲ. ಯಾವಾಗ ನೀವು ಇದೆಲ್ಲ ಕೆಲಸ ಮುಗಿಸೋದು? ಬಾವಾ, ಮಣ್ಣೆಲ್ಲ ಹಾಕಬೇಕು, ಬೇಗ ಹೇಳಿ, ಕೆಲಸ ತುಂಬ ಇದೆ. ನೋಡೋರ ಕಣ್ಣಿಗೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ, ಆದರೆ ಸೀಮಂತಕ್ಕೆ ಮಣ್ಣು ಸುರಿಬೇಕು ಅಂತಲೇ ಯೋಚನೆ ಮಾಡ್ತಿದ್ದೀನಿ. ನಾನು ಹೇಳಿದೆ ನಿಮ್ಮ ಅತ್ತಿಗೆಮ್ಮ ರಾಧಿಕಾ ಸೀಮಂತ ಮಾಡೇ ಮಾಡ್ತಾರೆ ಅಂತ. ಹಾಗಂತ ನೀವು ಸುಮ್ಮನೆ ಇದ್ಬಿಡಿ ಅಂತಲ್ಲ, ನಿಮ್ಮ ಕೆಲಸ ನೀವು ಮಾಡಲೇಬೇಕು. ನನ್ನ ಕೆಲಸ ಅಂದರೆ ಸೀಮಂತ ನಿಲ್ಸೋದಾ? ಹೌದು. ಎಲ್ಲ ಬಂದೋಬಸ್ತ್ ನಡೀತಿದೆ, ಮನೆ ಜಗ ಜಗ ಅಂತಿದೆ. ಯಜಮಾನಮ್ಮನ ಪ್ರಕಾರ 1000 ಜನ ಸೇರ್ಬೋದು. ಎಲ್ಲ ಸೇರಿದ್ಮೇಲೆ ನೀವೇನು ಕಟ್ಟೆ ಹಾಕೋಕ್ಕಾಗಲ್ಲ. ಅದೇನು ಮಾಡ್ತಿರೋ ಈಗಲೇ ಮಾಡಿ. ಇಷ್ಟು ದಿನ ಅವಳು ಒಬ್ಳೇ ಇಡ್ಲು, ಈಗ ಅವಳ ಜೊತೆ ನೀನು ಸೇರ್ಕೊಂಡ್ಯಾ? ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನಾನು ಸಾಯಿಸ್ಬಿಡೆ. ಧ್ವನಿ ಜೋರಾಯ್ತು ಬಾವಾ. ಅಲ್ಲ, ನಾನೇನು ಜಾದು ಮಾಡೋಕ್ಕಾಗತ್ತಾ? ಮಾಟ ಮಾತ್ರ ಮಾಡಿ ಸೀಮಂತ ನಿಲ್ಸಕ್ಕಾಗತ್ತಾ? ಈಗ ನಾನೇನು ಮಾಡಬೇಕು? ನಾನು ಅದಕ್ಕೆ ಹೇಳಿದೆ ತಾನೆ ಸೀಮಂತ ಮಾಡಬೇಡಿ ಅಂತ. ನನ್ನ ಮಾತು ಕೇಳಲಿಲ್ಲ, ಮಾಡ್ತಾ ಇದ್ದಾರೆ. ಈಗ ನಾನೇನು ಮಾಡ್ಬೇಕು ಹೇಳೋ? ನನ್ನ ತಲೆ ಕತ್ತರಿಸಿ ನಿಮ್ಮ ಅಕ್ಕನ ಪಾದ ಹತ್ರ ಇಟ್ಬಿಡ್ಲಾ? ಇಲ್ಲ, ಒಂದು ಕೆಲಸ ಮಾಡಿ, ನೀನು ನಿಮ್ಮ ಅಕ್ಕ ಸೇರಿ ನನ್ನ ಹೆಣ ಮಲಗಿಸ್ಬಿಡಿ. ಆಗ ಈ ಸೀಮಂತ ನಿಂತೋಗುತ್ತೆ. ಇದನ್ನೇ ನಾನು ಹೇಳಿದ್ದು. ಸೀಮಂತ ನಿಲ್ಸೋಕೆ ಒಂದು ಹೆಣ ಎತ್ತೋಕ್ಕೂ ರೆಡಿ ನಾನು. ಹೆಣ ಎತ್ತೋದೆ ಹೌದಾದ್ರೆ ನಿಮ್ಮ ಹೆಣ ಯಾಕೆ, ಇನ್ಯಾರ್ದಾದ್ರೂ ಯಾಕೆ ಆಗಬಾರ್ದು? ಇಟ್ಕೊಳ್ಳಿ. ನಂಜುಗುಡೆ ಇಟ್ಕೊಳ. ಏನ ಕೊಲೆ ಮಾಡ್ತೀನಾ? ಕೊಲೆ ಮಾಡ್ತೀಯಾ? ಏನ್ ಅನ್ಕೊಂಡಿದ್ಯಾ ನೀನು? ಇದು ಮನೆ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ನೀನ್ ಕೊಲೆ ಮಾಡ್ತೀನ? ಬಿಡಿ, ನನ್ನ ತಮ್ಮಗೆ ಯಾಕೆ ಜೋರ್ ಮಾಡ್ತೀರಾ? ಏಯ್, ನಿನ್ ತಮ್ಮಂಗೆ ಹೇಳೋ, ಇದು ಸಂಸಾರಸ್ಥರು ಮನೆ ಅಂತ. ಏಯ್, ಕೊಲೆ ಮಾಡ್ತೀನಾ? ನೋಡೋ, ಹೇಳಿರ್ತೀನಿ, ಇದು ಪುಣ್ಯವಂತರು ಮನೆ ಕಣೋ. ಮಾಡ್ತಾನೆ ಕೊಲೆ. ಶಿವ ಪ್ರಳಯ ನರ್ತನ ಮಾಡ್ತಾನೆ. ಪ್ರಳಯ ಆದ್ರೆ ಪುಣ್ಯವಂತರು ಒಂದೇ, ಪಾಪಿಸ್ಟ್ರು ಒಂದೇ. ಕೊಚ್ಕೊಂಡು ಹೋಗೋದೆ. ಪ್ರತಿ ಸರಿ ಅಮಾವಾಸ್ಯೆಗೆ ರಕ್ತ ಕುಡಿಯುತ್ತೆ ಈ ಚಾಕು, ಆದರೆ ಈ ಸರಿ ಹುಣ್ಣಿಮೆಗೆ ರಕ್ತದ ರುಚಿ ತೋರಿಸ್ತೀನಿ. ಕೋಟಿಗಟ್ಟಲೆ ಆಸ್ತಿ ಪ್ರಶ್ನೆ ಇದು, ಹುಡುಗಾಟ ಅಲ್ಲ. ನೀವಾಗೆ ಈ ಸೀಮಂತ ನಿಲ್ಲಿಸ್ಬೇಕು, ಇಲ್ಲ ಅಂದರೆ ಈ ಚಾಕು ನಿಲ್ಲಿಸುತ್ತೆ. ಚಾಕು ಚಾಕುನ ಚಾಕು ಕೊಟ್ಬಿಡು, ಚಾಕು ಹೇಳ್ತೇನೆ. ನೀನು ಈಗೆಲ್ಲ ಮಾಡೋದು ನೋಡೋ, ಹೇಳಿರ್ತೀನಿ, ನೀನೇನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಅಕ್ಕ ಪಟ್ಟದ ರಾಣಿ ಆಗ್ಲಿ ಅಂತ ನಿಮ್ಮ ಮನೆ ಕಳ್ಸಿದ್ದು.
ನಿಮ್ಮ ಮನೆ ಕರ್ಕೊಂಬಂದು ಚಾಕ್ರಿ ಮಾಡಿಸ್ಲಿ ಅಂತ ಅಲ್ಲ. ನಾವು ಶೈವರು, ಧ್ವಂಸ ಪ್ರಿಯರು, ಶಿವ ನಾಶಕಾರಕ. ಹೇಳಿದ್ದನ್ನು ಮಾಡ್ತೀನಿ, ನಡಿಯಕ್ಕ ನೀನು. ಅಯ್ಯೋ ದೇವ್ರೆ, ಈ ತಲೆ ಕಟ್ಟು ನನ್ನ ಮಗ ಇಲ್ಲಿ ಬಂದು ಸೇರ್ಕೊಂಡಲ್ಲಪ್ಪ. ಏನಾರು ಹೆಚ್ಚು ಕಡಿಮೆ ಮಾಡಿದ್ರೆ ಅಯ್ಯೋ ಶ್ರೀಕೃಷ್ಣ, ನೀನೇ ಕಾಪಾಡ್ಬೇಕಪ್ಪ. ಎಕ್ಸ್ಕ್ಯೂಸ್ ಮೀ, ಬನ್ನಿ. ಮೇಡಮ್, ನೆನ್ನೆ ಬೆಳಗ್ಗೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಅದ್ರ ರಿಪೋರ್ಟ್ಸ್ ಬೇಕಾಗಿತ್ತು. ಹೊಟ್ಟೆಯೊಳಗಿರೋ ಮಗು ಕಂಡೀಷನ್ ಹೇಗಿದೆ ಅಂತ ಗೊತ್ತಾಗಬೇಕಾಗಿತ್ತು. ಪೇಷಂಟ್ ಹೆಸರು ರಾಧಿಕಾ ಅಂತ. ರಸೀದ್ ಕೊಡಿ. ರಿಪೋರ್ಟು ಇನ್ನೂ ರೆಡಿಯಾಗಿಲ್ಲ. ಹಾಗಂದ್ರೇನ್ರಿ ಅರ್ಥ? ರೀ ಡಾಕ್ಟ್ರಮ್ಮ, ಇದು ನಿಮ್ಮ ಆಶ್ರಮ ಅಲ್ಲ, ನಮ್ಮ ಆಸ್ಪತ್ರೆ. ನಿಮ್ಮ ಆಶ್ರಮದಲ್ಲಿ ನನ್ನ ಮೇಲೆ ಸಿಕ್ಕಾಪಟ್ಟೆ ಜೋರು ಮಾಡ್ತಿದ್ರೆ ಈಗ ತೋರಿಸಿ ನಿಮ್ಮ ಗಾಂಚಲಿನ. ನೋಡಿ, ನಿಮ್ಮ ಹತ್ರ ಜಗಳ ಮಾಡಕ್ ನಾನಿಲ್ಲಿ ಬಂದಿಲ್ಲ, ಅದು ನನಗೆ ಬೇಕು ಆಗಿಲ್ಲ. ಮೇಡಮ್, ರಾಧಿಕಾ ಅದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಕೊಟ್ಬಿಡಿ, ನಾನು ಹೊರಡ್ತೀನಿ. ರಿಪೋರ್ಟ್ ರೆಡಿ ಇಲ್ಲ ಅಂತ ಹೇಳಿದ್ನಲ್ಲ. ಯಾಕ್ರಿ ಇನ್ನ ಬಂದಿಲ್ಲ? ಸ್ಕ್ಯಾನಿಂಗ್ ರಿಪೋರ್ಟ್ ಇವತ್ತು ಬೆಳಗ್ಗೆ ಸಿಗತ್ತೆ ಅಂತ ಹೇಳಿದ್ರು. ಇಷ್ಟಕ್ಕೂ ನೀವ್ಯಾಕ್ರಿ ಇಲ್ಲಿ ಬಂದಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾನು ಇವ್ರ ಹತ್ರ ಸ್ಕ್ಯಾನಿಂಗ್ ರಿಪೋರ್ಟ್ ಇಸ್ಕೊಳಕ್ ಬಂದಿರೋದು. ದಯವಿಟ್ಟು ನೀವು ಮಧ್ಯ ಬರಬೇಡಿ. ಇಡೀ ಆಸ್ಪತ್ರೆ ನಮ್ಮ ಕೈಲಿರುತ್ತೆ, ಇಲ್ಲಿ ನಮ್ಮ ಮಾತೆ ನಡೆಯುತ್ತೆ. ಎಲ್ಲಿಂದ ಎಲ್ಲಿಗೋದ್ರು ನಮ್ಮ ಕೈಯೇ ಇರುತ್ತೆ. ಕಾನೂನು ಮಾತಾಡ್ತಿದ್ರಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ರಿ, ಇವಾಗ ಕೊಡಿ ಕಂಪ್ಲೇಂಟು. ಥೂ, ಎಂತ ಗಂಡಾಗುಂಡಿ ಹೆಂಗಸಮ್ಮ ನೀನು. ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತೀಯಲ್ಲ. ಮೇಡಮ್, ರಿಪೋರ್ಟ್ ನನಗೆ ಕೊಟ್ಬಿಡಿ, ನಾನು ಹೊರಡಬೇಕು, ಟೈಮ್ ಇಲ್ಲ ನನ್ನ ಹತ್ರ. ಅವ್ರ ಮುಖ ಏನ್ರಿ ನೋಡ್ತಾ ಇದ್ದೀರಾ? ನನ್ನ ರಿಪೋರ್ಟ್ಸ್ ನನಗೆ ಕೊಡಕ್ಕೆ ಏನಂತೆ ನಿಮ್ಗೆ? ರಿಪೋರ್ಟ್ಸ್ ರೆಡಿ ಇಲ್ಲ ಅಂತ ಹೇಳಿದ್ನಲ್ಲ. ಮರ್ಯಾದೆಯಿಂದ ಮಾತಾಡಿ, ಹೇಳ್ತಾ ಇದ್ದೀನಿ. ಯಾಕ್ರಿ ರಿಪೋರ್ಟ್ಸ್ನ ರೆಡಿ ಇಲ್ಲ? ನಿನ್ನೆ ಪೂರ್ತಿ ಕರೆಂಟ್ ಇರ್ಲಿಲ್ಲ, ಇವ್ರ ಬೇರೆ ರಜಾ ಹಾಕಿದ್ರು. ವರ್ಕ್ ಲೋಡು ಜಾಸ್ತಿ ಇತ್ತು, ಟೈಮೇ ಇರ್ಲಿಲ್ಲ. ಇಷ್ಟು ಕಾರಣ ಸಾಕಾ ಇಲ್ಲ ಬೇಕಾ? ರಿಪೋರ್ಟ್ ರೆಡಿ ಇಲ್ಲ ಅಷ್ಟೇ. ಬೇಕು ಅಂತ ಸತಾಯಿಸ್ತಾ ಇದ್ದೀರಾ ನನ್ನ? ಆಟ ಆಡಿಸ್ತಿದ್ದೀರೇನ್ರಿ? ದಾದಾಗಿರಿ ಮಾಡ್ತೀರಾ? ಅಲ್ಲೊಂದು ಬಸರಿ ಹೆಂಗಸು ಒದ್ದಾಡ್ತಿದ್ದಾಳೆ. ಅವಳು ಹೊಟ್ಟೆ ಒಳಗಿರೋ ಮಗು ಬದುಕಿದ್ಯಾ ಇಲ್ಲ ಸತ್ತಿದ್ಯಾ ಅಂತ ತಿಳ್ಕೊಳಕ್ಕೆ ರಿಪೋರ್ಟ್ಸ್ ಕೇಳಿದ್ರೆ ಆಟ ಆಡಿಸ್ತೀರೇನ್ರಿ? ನೀವು ಒಂದು ಹೆಂಗಸಾಗಿ ಈ ತರ ಆಟ ಆಡಿಸ್ತಿದ್ರಲ್ರಿ, ನಾಚಿಕೆ ಆಗಲ್ವಾ ನಿಮ್ಗೆ? ಮೇಡಮ್, ರಾಧಿಕಾದು ರಿಪೋರ್ಟ್ ಕೊಟ್ಬಿಡಿ ಪ್ಲೀಸ್. ಅಮ್ಮವ್ರೆ, ಹೊರಗಡೆ ಜಮಖಾನ ಶಾಮಿಯಾನ ಎಲ್ಲ ಬಂದಿದೆ, ದಿಬ್ಬದ ಮೇಲೆ ಹಾಕ್ಸಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಹಾಕ್ಬಿಡ್ತಾರೆ. ಒಳ್ಳೇದಾಯ್ತು. ಚಕೋರಿ, ಸದ್ಯ ಎಲ್ಲ ತಯಾರಿಗಳು ಮುಗಿತಾ ಬಂತು. ನೀನು ನನ್ನ ಜೊತೆಗಿರೋದು ಎಷ್ಟು ಬಲ ಗೊತ್ತಾ? ಸೀಮಂತ ಪೂರ್ತಿ ನೀನು ನನ್ನ ಜೊತೆಗೆ ಇರಬೇಕು. ಎಲ್ಲೋ ಯಾರ ಹತ್ರನೂ ಹೋಗಿ ಕೂತ್ಕೊಂಡು ಮಾತಾಡಬೇಡ. ಎಲ್ಲ ಹತ್ರನೂ ಎಲ್ಲ ಕೆಲಸಗಳನ್ನು ಹೇಳೋಕ್ಕಾಗಲ್ಲ, ಅರ್ಥ ಆಯ್ತಲ್ಲ? ನೀನು ಈ ಸರ ಯಾಕೆ ಹಾಕ್ಕೊಂಡಿದ್ಯಾ? ಆ ಹೊಸ್ತಿದೆಯಲ್ಲ, ಅದನ್ನು ಹಾಕೋಕ್ ಹೋಗು. ನನಗೂ ಒಂದು ಹೊಸ ಹಾರ ಕೊಡೆ. ಏನಿದೆಲ್ಲ ಶ್ರೀಮಂತ ತಯಾರಿನ? ರಾಧಿಕನ ಯೋಗ ಎಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ರೂಮಲ್ಲಿ ಇದ್ದಾಳೆ. ಅಯ್ಯೋ, ಅವಳು ರೂಮಲ್ಲಿ ಒಬ್ಳೇ ಇದ್ದಾಳೆ. ಚಕೋರಿ ನೋಡು, ಈಗ ನನಗೆ ಅವಳ ಕಡೆ ಹೆಚ್ಚಿಗೆ ಗಮನ ಕೊಡೋಕ್ಕಾಗಲ್ಲ, ನೀನೇ ವಿಚಾರಿಸ್ಕೋಬೇಕು. ರೀ, ರಾಧಿಕಾ
ಎಷ್ಟು ಖುಷಿಯಾಗಿದ್ದಾಳೆ ಗೊತ್ತಾ? ಅವಳಿಗೂ ಸೀಮಂತ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅಯ್ಯಯ್ಯೋ, ಅವಳ ಅಲಂಕಾರ ಯಾರು ಮಾಡೋದು ಅಂತ ತೀರ್ಮಾನನೇ ಮಾಡಿಲ್ವಲ್ಲ. ದನಿಗಳೇ, ಆ ಶೇಷಗಿರಿ ಅವ್ರ ಕಡೆ ಜನಗಳನ್ನೆಲ್ಲ ಗುಂಪು ಕಟ್ಕೊಂಡ್ ಬಂದಿದ್ದಾರೆ. ನಿನ್ ಕೆಲಸ ನೋಡು. ನಮಸ್ಕಾರ ಯಜಮಾನ್ರಿಗೆ. ಏನ್ ಶೇಷಗಿರಿ, ಎಲ್ರನ್ನೂ ಒಟ್ಟಿಗೆ ಕರ್ಕೊಂಡು ಬಂದಿದ್ಯಾ? ಏನ್ ಸಮಾಚಾರ? ಅಲ್ಲ ಯಜಮಾನ್ರೆ, ನಾವೇನಾದರೂ ತಪ್ಪು ಮಾಡಿದರೆ ಯಜಮಾನ್ರ ಹತ್ರ ನ್ಯಾಯ ಕೇಳ್ಕೊಂಬರೋದು ಸಹಜ. ಆದರೆ ಯಜಮಾನ್ರೆ ತಪ್ಪು ಮಾಡಿದರೆ ನಾವೆಲ್ಲ ಹೋಗ್ಬೇಕು. ಅದಕ್ಕೆ ನಿಮ್ಮನ್ನೇ ಕೇಳೋಣ ಅಂತೇಳಿ ಬಂದ್ವಿ. ಯಾವ ಯಜಮಾನ್ರ ಬಗ್ಗೆ ಮಾತಾಡ್ತಿದ್ಯಾ ಶೇಷಗಿರಿ? ನೀವು ಅರ್ಥ ಮಾಡ್ಕೋತೀರಾ ಅಂತ ಬಳಸೋ ಮಾತಲ್ಲಿ ಹೇಳಿದೆ. ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನೇರವಾಗಿ ಹೇಳ್ಬೇಕಾಗ್ತದೆ. ಊರ್ನವರೆಲ್ಲ ಯಜಮಾನ್ರು ಅಂತ ಕರೆಯೋದು ಅದು ನಿಮ್ಮನ್ನೇ. ಇನ್ನೂ ಬಿಡಿಸಿ ಹೇಳ್ಬೇಕಾ? ಅಲ್ಲ, ಊರವರೆಲ್ಲ ಯಜಮಾನ್ರ ಹತ್ರ ಮಾತಾಡೋ ದಾಟಿ ನಿನ್ನ ಮಾತಲ್ಲಿ ನನಗೆ ಕಾಣಿಸ್ಲಿಲ್ಲ. ಅದಕ್ಕೆ ಅನುಮಾನ ಬಂತು, ಊರು ಯಜಮಾನ್ರು ಏನಾದರೂ ಬದಲಾಗ್ಬಿಟ್ಟಿದ್ದಾರಾ ಅಂತ. ನಿಮ್ಮಿಂದ ಊರಿಗೆ ಅನ್ಯಾಯ ಆಗಿದೆ, ಅದನ್ನೇ ಪ್ರಶ್ನೆ ಕೇಳಕ್ ಬಂದಿದೀವಿ. ಅಲ್ವೇನ್ರಯ್ಯ? ಹಾ, ನಾನು ಊರಿಗೆ ಅನ್ಯಾಯ ಮಾಡಿದ್ದೀನ? ಯಾವ ವಿಷಯದಲ್ಲಿ? ಊರಬ್ಬ ನಿಂತು ತುಂಬ ವರ್ಷ ಆಯಿತು ಯಜಮಾನ್ರೆ. ಪ್ರತಿ ಸಲ ಜನ ಕೇಳ್ತಾನೆ ಇದ್ದಾರೆ. ನೀವು ನೋಡಿದ್ರೆ ಬೇಡ ಅಂತೀರಾ. ಇನ್ನೂ ಎಷ್ಟು ವರ್ಷ ಹೀಗೆ? ಊರಬ್ಬ ಮಾಡಲಿಲ್ಲ ಅಂದರೆ ದೇವ್ರ ಕೋಪ ಬರಲ್ವಾ? ಊರು ಉದ್ಧಾರ ಆಗುತ್ತಾ? ಊರ ಜನ ಎಲ್ಲ ನೆಮ್ಮದಿಯಾಗಿ ಬಾಳಕ್ಕಾಗತ್ತಾ? ನೀವೇ ಹೇಳಿ ಯಜಮಾನ್ರೆ. ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಉತ್ತರ ಕೊಡಿ. ಊರವ್ರಿಗೆಲ್ಲ ನ್ಯಾಯ ಹೇಳ್ತೀರಾ? ನೀವು ಮಾಡೋದು ಸರಿನೋ? ಊರ ಹಬ್ಬ ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ. ಮನಸ್ಸಿಲ್ಲದೆ ಇರೋ ಕೆಲಸ ನಾನು ಮಾಡೋದಿಲ್ಲ. ನನ್ನ ಮಟ್ಟಿಗೆ ಇದೇ ನ್ಯಾಯ. ಓಹೋ, ಮನೆಯಲ್ಲಿ ಮಾತ್ರ ತಿಂಗಳಿಗೊಂದು ಶುಭ ಕಾರ್ಯ ಮಾಡ್ತಾನೆ ಇರ್ತೀರಾ? ಅದಕ್ಕೆಲ್ಲ ಮನ್ಸಿರುತ್ತೋ? ಓಹೋ, ನಾಮಕರಣ ಏನು, ಮದುವೆ ಏನು, ಶ್ರೀಮಂತ ಏನು, ನೂರಾರು ಜನ ಕರೆದು ಊಟ ಹಾಕೋದೇನು? ಅಲ್ಲಿ ನೋಡಿದ್ರೆ ಊರ್ ದೇವರು ಹಸ್ಕೊಂಡು ಕೂತೈತೆ. ನಮ್ಮನೇಲಿ ನಡೆಸೋ ಶುಭ ಕಾರ್ಯ ನಮ್ಮನೆಯವ್ರಿಗೋಸ್ಕರ ಅಲ್ಲ, ಊರಿನವ್ರಿಗೋಸ್ಕರ. ಮದುವೆ ಮಾಡೋದು ನಮ್ಮನೆ ಮಕ್ಕಳಿಗಲ್ಲ, ಊರಿನವ್ರ ಮಕ್ಕಳಿಗೆ. ಅನ್ನಸಂತರ್ಪಣೆ ನಡೆಸೋದು ಊರಿನವ್ರಿಗೆ. ಇದರಲ್ಲಿ ಯಾವ ನ್ಯಾಯ ಕಂಡೆ ಶೇಷಗಿರಿ? ಯಾಕೆ ಸುಳ್ಳು ಹೇಳ್ತೀರಿ ಯಜಮಾನ್ರೆ? ಈ ಕಣ್ಣ ಮುಚ್ಚಾಲೆ ಆಟ ಎಲ್ಲ ನಮ್ಮ ಹತ್ರ ಬೇಡ ಏನ್ರ? ಅವನಿಗೆ ಬಿಗಿ ಹಿಡಿದು ಮಾತಾಡು. ಯಾರ ಬಗ್ಗೆ ಮಾತಾಡ್ತಾ ಇದ್ದೆ ನೀನು? ಈ ದೇಸಾಯಿ ವಂಶದ ಮೇಲೆ ಆಣೆ, ನಾ ನಂಬಿರೋ ದೇವರು ಕೃಷ್ಣ ಪರಮಾತ್ಮನ ಮೇಲೆ ಆಣೆ. ಹತ್ತಾರು ತಲೆಮಾರಿನಿಂದ ಈ ಊರಿನ ಯಜಮಾನಿಕೆ ನಡೆಸ್ತಾ ಇರೋ ನನ್ನ ಪೂರ್ವಜರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ಯಾವುದೇ ಕ್ಷಣದಲ್ಲಿ, ಯಾವುದೇ ಸಂದರ್ಭದಲ್ಲಿ ನನಗೆ ಗೊತ್ತಿದ್ದು ಈ ಬಾಯಿಂದ ಸುಳ್ಳು ಆಡಿದ್ರೆ ಆ ಕ್ಷಣದಿಂದ ನನ್ನ ಹಣೆಗೆ ಗಂಧ ಇಡೋದಿಲ್ಲ, ನನ್ನ ಕಾಲಿಗೆ ಚಪ್ಪಲಿ ಮೆಟ್ಟೋದಿಲ್ಲ. ನನ್ನ ಹೆಸರಿನ ಮುಂದೆ ದೇಸಾಯಿ ಅನ್ನೋ ವಂಶದ ಹೆಸರನ್ನ ಇಟ್ಕೊಳ್ಳೋದಿಲ್ಲ. ನನ್ನ ಯಜಮಾನಿಕೆಗೆ ತಿಲಾಂಜಲಿ ಕೊಡ್ತೀನಿ, ತಿಲಾಂಜಲಿ ಕೊಡ್ತೀನಿ, ತಿಲಾಂಜಲಿ ಕೊಡ್ತೀನಿ, ತಿಲಾಂಜಲಿ ಕೊಡ್ತೀನಿ, ತಿಲಾಂಜಲಿ ಕೊಡ್ತೀನಿ. ನಾನು ಸುಳ್ಳು ಹೇಳಿದ್ರೆ ಸಾಬೀತು ಮಾಡೋ, ಸಾಬೀತು ಮಾಡೋ.
ಯಾಕೆ ಶೇಷ್ಗಿರಿ ಸುಮ್ಮನಾಗ್ಬಿಟ್ಟೆ? ಇಷ್ಟೊತ್ತು ತನಕ ಕಿರ್ಚಾಡ್ತಿದ್ದೆ, ಮಾತಾಡೋ. ಮಾತಾಡೋಣ, ಹೇಳಿ ಅಣ್ಣ, ಇರೋ ವಿಷಯ ಹೇಳಿ. ಅಲ್ಲ ಯಜಮಾನ್ರೆ, ಊರ್ನವ್ರಿಗೋಸ್ಕರ ಖರ್ಚು ಮಾಡ್ತೀನಿ, ಊರ್ನವ್ರಿಗೋಸ್ಕರ ಶುಭ ಕಾರ್ಯ ಮಾಡ್ತೀನಿ ಅಂತೇಳಿ ಹೇಳಿದ್ರಿ. ಈಗ ಮಾಡ್ತಾರೆ ಶ್ರೀಮಂತ ಯಾರ ಹೆಸರಲ್ಲಿ ಹೇಳಿ? ಯಾವುದೋ ಹುಡುಗಿ ಶ್ರೀಮಂತ ಮಾಡ್ತಾ ಇದ್ದೀರಿ ಅಂತೆ. ಆ ಹುಡುಗಿ ನಮ್ಮೂರೊಳಗೆ ಯಾವಾಗ ಆದ್ಲು? ಹೇಳಿ ಯಜಮಾನ್ರೆ, ಊರ್ಗೋಸ್ಕರ ಅಂತೀರಿ, ಆ ಹುಡುಗಿ ನಮ್ಮೂರೋಳ? ನಿಮ್ಗೆ ಇಷ್ಟ ಬಂದವನ್ನ ಕರ್ಕೊಂಡ್ಬಂದು ಶುಭ ಕಾರ್ಯ ಮಾಡ್ತೀರಾ, ಅದು ಊರ್ನವ್ರಿಗೋಸ್ಕರ ಅಂತ ಹೇಳ್ಕೊಂತೀರಾ. ಇದು ನೀವು ಊರ್ಗ್ ಮಾಡ್ತಾರೋ ದ್ರೋಹ ಅಲ್ವೇ? ಯಾವುದು ದ್ರೋಹ? ಒಂದು ಗರ್ಭಿಣಿ ಹೆಂಗಸು, ಪಾಪದ ಹುಡುಗಿ, ಅವಳಿಗೆ ಸೀಮಂತ ಮಾಡೋರು ಯಾರೂ ಇರಲಿಲ್ಲ. ಒಪ್ಕೊಳ್ತೀನಿ, ಆಕೆ ಈ ಊರವಳಲ್ಲ, ನಿಜ. ಅವಳಿಗೆ ಸೀಮಂತ ಮಾಡೋದ್ರಿಂದ ಊರ್ನವ್ರಿಗಾಗೋ ನಷ್ಟ ಏನು? ಯಾವುದೋ ಒಂದು ಸುದ್ದಿ ಕಿವಿಗೆ ಬಿತ್ತು, ಕೇಳಲಾ? ಕೇಳು. ನಿಮ್ಮ ಮನೆಯಲ್ಲಿ ಇದ್ದಾಳಲ್ಲ ಹುಡುಗಿ, ಮದುವೆನೇ ಆಗದೆ ಬಸರಾಗಿದ್ದಾಳಂತೆ. ಅವಳಿಗೆ ಗಂಡ ಇಲ್ವಂತೆ, ಗಂಡನ ಮನೆನೂ ಇಲ್ವಂತೆ. ಬೀದಿಯಲ್ಲಿ ಅಲ್ಲಿಯೋ ಬಸನಿ ಕರ್ಕೊಂಬಂದು ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀರಂತೆ. ಹೇಳಿ ಯಜಮಾನ್ರೆ, ಸತ್ಯನ ಸುಳ್ಳ ಹೇಳಿ? ಎಷ್ಟು ಅಸಹ್ಯವಾಗಿ ಮಾತಾಡ್ತಿದ್ದೀರಾ. ನಿಮ್ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಅವ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ಆಗಿಂತ ಅಸಹ್ಯವಾದ ಮಾತುಗಳು ನಿಮ್ ಬಾಯಿಂದ ಬರೋದಿಲ್ಲ. ಅಮ್ಮವರೇ ಕ್ಷಮಿಸ್ಬೇಕು, ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಆದ್ರೆ ಯಾವ ಹೆಣ್ಮಕ್ಳು ಮದುವೆ ಆಗದೆ ಗರ್ಭ ಧರಿಸಿಲ್ಲ ಏನ್ರೋ? ನ್ಯಾಯ ಕೇಳ್ಕೊಂಡು ಬಂದಿದ್ಯಾ ಅಂತ ಇದುವರೆಗೂ ತಾಳ್ಮೆಯಿಂದ ಇರ್ತೇನೆ. ಇಲ್ದೇ ಇದ್ದಿದ್ರೆ ನನ್ ಬಂದೂಕ ನಿನ್ಗೆ ಉತ್ತರ ಕೊಡ್ತಾ ಇದ್ದೆ. ಅವ್ರ ಬಗ್ಗೆ ನಿನ್ ಜೋರತ್ತು, ಆ ಹೆಣ್ಮಗು ಬಗ್ಗೆನಾ? ಸ್ವಪ್ನಿಕಾ, ರಾಧಿಕನ್ ಕರ್ಕೊಂಡ. ರಾಧಿಕಾ, ರಾಧಿಕಾ ಬಾಮ್ಮ. ನೋಡು ಶೇಷಗಿರಿ, ಸರಿಯಾಗಿ ಕಣ್ಣು ಬಿಟ್ಟು ನೋಡು. ಈಕೆ ಹೆಸರು ರಾಧಿಕಾ. ನಿಜ, ಈಕೆ ಈ ಊರವಳಲ್ಲ, ಆದರೆ ಮದುವೆ ಆಗಿದೆ. ಅಧಿಕೃತವಾಗಿ ಒಂದು ಮನೆಗೆ ಸೊಸೆ ಇವಳು. ಸಪ್ತಪತಿ ತುಳಿದು ಮಾಂಗಲ್ಯದ ಭಾಗ್ಯ ಪಡ್ಕೊಂಡು ಶಾಸ್ತ್ರೋಕ್ತವಾಗಿ ಒಂದು ಮನೆಯನ್ನು ತುಂಬಿದ್ದಾಳೆ. ಆ ಮನೆಯಲ್ಲಿ ದೀಪ ಬೆಳಗಿದ್ದಾಳೆ. ಇಂಥವಳ ಬಗ್ಗೆ ಕೀಳಾಗಿ ಮಾತಾಡ್ತೀಯಲ್ಲ ನೀನು? ಹೇಳು, ಈಗ ನಿನಗೇನ್ ಶಿಕ್ಷೆ ಕೊಡ್ಬೇಕು? ಮಾತಾಡು. ನೀವ್ ಹೇಳಿದ್ದಕ್ಕೆ ಸಾಕ್ಷಿ ಏನಿದೆ ಯಜಮಾನ್ರೆ? ಸಾಕ್ಷಿ ಕಾಣ್ತಿಲ್ವೇನೋ? ಕುಕ್ಕೆ ತುಂಬ ಮಾಂಗಲ್ಯ ಸರ, ಅವಿವೇಕೆ. ಯಜಮಾನ್ರೆ, ನಮ್ಮ ಶೇಟ್ ಅಂಗಡಿಯಲ್ಲಿ 200 ರೂಪಾಯಿ ಕೊಟ್ರೆ ಈ ತರ ತಾಳಿ ಹೆಚ್ಚಿಗೋದಿಲ್ಲ. ಇದು ಕಟ್ಕೊಂಡ್ಬಿಟ್ರೆ ಎಲ್ಲ ಪತಿವ್ರತೆಗಳಾಗ್ಬಿಡ್ತಾರೋ?
ಈ ತಾಳಿ ಕಟ್ಟಿರೋ ಗಂಡ ಯಾರೋ ಅಂತ ಕೇಳಿ. ಅವಳ ಗಂಡನ ಮನೆ ಯಾವುದು, ಊರು ಯಾವುದು, ಅವಳ ಕುಲ ಗೋತ್ರ ಏನು ಅಂತೇಳಿ ಕೇಳಿ ಯಜಮಾನ್ರೆ. ಇವಳು ಸೊಸೆಯಾಗಿ ಹೋಗ್ಬೇಕಂದ್ರೆ ಮನೆತನ ಅನ್ನೋದು ಒಂದಿರುತ್ತೆ, ಅದ್ಯಾವುದು ಕೇಳಿ.